ನೀವ್ ಯಾವಾಗ್ಲೂ ಬರೀ ರಿಚ್ ಪರ್ಸನ್ ರೀತಿ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಹೊರತು ರಿಚ್ ಪರ್ಸನ್ ಆಗೋದಕ್ಕೆ ಟ್ರೈ ಮಾಡ್ಬೇಕು. ರಿಚ್ ಪರ್ಸನ್ ಇರೋದಕ್ಕೆ ಟ್ರೈ ಮಾಡೋದು ಅಂದ್ರೆ ನಿಮ್ ದುಡ್ಡನ್ನೆಲ್ಲ ಪೋಲ್ ಮಾಡೋದು ಅಂತ ಅರ್ಥ. ನೀವು ರಿಚ್ ಪರ್ಸನ್ ಆಗೋದು ಅಂತ ಅಂದ್ರೆ ಏನು, ನೀವು ದುಡ್ಡನ್ನೆಲ್ಲ ಸೇವ್ ಮಾಡೋದು ಅಂತ ಅರ್ಥ ಅಷ್ಟೇನೆ. ಮಗ ಬಂದು ಅಪ್ಪನ ಹತ್ರ ಅಪ್ಪ ನನ್ಗೆ ಶೂ ಇಲ್ಲ ಅಪ್ಪ ಅಂತ ಅಂದ್ರೆ ಅಪ್ಪ ಹೇಳ್ತಾನೆ, ಸ್ಯಾಲ್ರಿ ಬರ್ಲಿ ಮಗ್ನೆ, ನಿಂಗೆ ಒಳ್ಳೆ ಶೂ ತಗೊಡ್ತೀನಿ ಆಯ್ತಾ. ಈ ಕಡೆ ಮಗಳು ಬಂದು ಅಪ್ಪ ನನ್ಗೆ ಕಟ್ಕೊಳ್ಳೋದಕ್ಕೆ ವಾಚೇ ಇಲ್ಲ ಅಪ್ಪ ಅಂತ ಕೇಳಿದ್ರೆ, ನಿನ್ಗೂ ಕೂಡ ಸ್ಯಾಲ್ರಿ ಬರ್ಲಿ, ನಿನ್ಗೂ ವಾಚ್ ತಗೊಡ್ತೀನಿ ಆಯ್ತಾ ಅಂತ ಮಗಳನ್ ಸಮಾಧಾನ ಮಾಡ್ತಾನೆ. ಇಲ್ಲಿ ಹೆಂಡತಿ ಬಂದು, ರೀ ಈ ಸಲಿ ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳನ್ನ ಎಲ್ಗೂ ಹೊರ್ಗಡೆ ಕರ್ಕೊಂಡು ಹೋಗ್ಲೇ ಇಲ್ಲ ರೀ ಅಂತ ಅಂದ್ರೆ, ನೀನು ಚಿಂತೆ ಮಾಡ್ಬೇಡ, ಸ್ಯಾಲ್ರಿ ಬರ್ಲಿ, ಇದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೆಂಡತಿನ ಸಮಾಧಾನ ಮಾಡ್ತಾನೆ. ಇಲ್ಲಿ ಮಗಳನ್ನ ಹೆಂಡತಿನ ಸಮಾಧಾನ ಮಾಡೋದಲ್ದೇನೆ ಇಲ್ಲಿ ಆ ಕೆಲಸಗಳನ್ನ ನೆರವೇರಿಸಬೇಕು ಕೂಡ ಹೌದು. ಇದಕ್ಕೇನು ಟಾರ್ಗೆಟ್ ಇಟ್ಕೊಂಡಿರ್ತೀವಿ, ನಮಗೆ ಬರೋ ಅಂತ ಸ್ಯಾಲ್ರಿನ ಟಾರ್ಗೆಟ್ ಇಟ್ಕೊಂಡಿರ್ತೀವಿ. ಇಲ್ಲಿ ನೋಡಿ, ಮಗನ ಶೂ ಸಪ್ರೇಟ್ ಆಗಿಡಿ, ಮಗಳ ವಾಚ್ ಸಪ್ರೇಟ್ ಆಗಿಡಿ, ಬೈ ಮಾಡೋ ಅಂತದನ್ನ ಹೆಂಡತಿ ಹಾಲಿಡೇಸ್ ಟ್ರಿಪ್ ನ ಸಪ್ರೇಟ್ ಆಗಿಡಿ. ಇದೆಲ್ಲ ಎಕ್ಸ್ಟ್ರಾ ಬರ್ಡನ್ಸ್. ಇದನ್ನ ಅಲ್ದೇನೆ ಇದನ್ನ ಸೈಡ್ ಗಿಡದ ಒಂದ್ ಸೆಕೆಂಡ್ ಸೈಡ್ ಗಿಡದ ಸ್ಯಾಲ್ರಿ ಬರೋದನ್ನ ನಾವು ಯಾವ ರೀತಿ ಟಾರ್ಗೆಟ್ ಹಾಕೊಂಡಿರ್ತೀವಿ ಹೇಳಿ. ಈ ಸಲ ಮನೆ ರೆಂಟ್ ಕಟ್ಬೇಕು, ಹೋದ್ ತಿಂಗಳು ಯಾರತನಾದ್ರೂ ಸಾಲ ಮಾಡಿರ್ತೀವಲ್ಲ ಅದನ್ನ ಕೊಡ್ಬೇಕು, ಮತ್ತೆ ಮಕ್ಳಿಗೆ ಎಜುಕೇಶನ್ ಫೀಸ್ ಕಟ್ಟೋದಾಗಿರ್ಬೋದು, ಮನೆಗೆ ರೇಷನ್ ಆಗಿರ್ಬೋದು, ಮಕ್ಳಿಗೆ ಬಟ್ಟೆ ಆಗಿರ್ಬೋದು, ಇವನ್ನೆಲ್ಲ ನಾವು ಟ್ಯಾಪೆ ಹಾಕೋದಕ್ಕೆ ಸ್ಯಾಲ್ರಿನ ಟಾರ್ಗೆಟ್ ಆಗಿ ಇಟ್ಕೊಂಡಿರ್ತೀವ. ಅದ್ರ ಜೊತೆ ಈ 3 ಟಾರ್ಗೆಟ್ ಬೇರೆ, ಯಾವ್ದೋ ಮಗಂದು ಶೂ ಆಗಿರ್ಬೋದು, ಮಗಳದ್ ವಾಚ್ ಆಗಿರ್ಬೋದು, ಹೆಂಡ್ತಿದು ಹಾಲಿಡೇಸ್ ಟ್ರಿಪ್ ಆಗಿರ್ಬೋದು. ಏನ್ ಮಾಡ್ತೀವಿ ನಾವು, ದುಡ್ಡು ಸಾಲ್ಟೇಜ್ ಆಗುತ್ತಲ್ವಾ, ಯಾಕಂದ್ರೆ ನಾವು ತಿಂಗಳ ತಗೊಳ್ತೀವಲ್ಲ ಸ್ಯಾಲ್ರಿ, ಅದು ಯಾವ್ದಕ್ಕೂ ಸಾಕಾಗಲ್ಲ ನಾವು, ಯಾಕಂದ್ರೆ ಬಜೆಟ್ ಪ್ಲಾನ್ ಹಾಕೊಳ್ಳೋದಿಲ್ವಲ್ಲ. ಸೊ ಹಾಗಾಗಿ ನಮ್ಗೆ ಸಾಕಾಗೋದಿಲ್ಲ. ಏನ್ ಮಾಡ್ತೀವಿ, ಸ್ಯಾಲ್ರಿ ಜೊತೆಗೆ ಅದ್ರ ಮೇಲೆ ಎಕ್ಸ್ಟ್ರಾ 1,000 2,000 ಅಂತ ಸಾಲ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ತಿಂಗಳು ಮತ್ತೆ ಸ್ಯಾಲ್ರಿ ಬರುತ್ತೆ, ಮತ್ತೆ ಅದನ್ನೆಲ್ಲ ಟ್ಯಾಪೆ ಹಾಕೋ ಬರ್ತೀವಿ, ಮತ್ತೆ ಸಾಲ ಮಾಡಿರ್ತೀವಲ್ಲ ಆ ಸಾಲನು ಫಿಲ್ ಮಾಡ್ಬೇಕು. ಇದೇ ರೀತಿ ನಮ್ದು ಜೀವನನ ಮುಂದೂಡ್ಕೊಂಡು ಹೆಂಗೋ ದಿನಗಳು, ತಿಂಗಳುಗಳು, ವರ್ಷಗಳು ಕಳೀತಾ ಹೋಗ್ತಾ ಇದೀವಿ. ನಮ್ಗೆ ಬಜೆಟ್ ಪ್ಲಾನ್ ಅನ್ನೋ ಅಂತದ್ದೇ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ. ಇದೇ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರ ಮೈಂಡ್ ಸೆಟ್. ಅದೇ ನಾವು ರಿಚ್ ಪರ್ಸನ್ ನ ಒಂದು ಸಲ ಅವರ ಮೈಂಡ್ ಸೀಕ್ರೆಟ್ ನ ಹ್ಯಾಬಿಟ್ ಗಳನ್ನ ತಿಳ್ಕೊಂಡ್ರೆ ನಾವು ಕೂಡ ಒಂದು ರಿಚ್ ಪರ್ಸನ್ ಆಗೋದಕ್ಕೆ ಟ್ರೈ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವಿಲ್ಲಿ ತಿಳ್ಕೊಬೇಕಾಗಿರೋವಂಥದ್ದು ಇಷ್ಟೇನೆ, ರಿಚ್ ಪರ್ಸನ್ ಆಗೋದಕ್ಕೆ ಅವರು ಯಾವ ಸೀಕ್ರೆಟ್ ನ ಮೇಂಟೈನ್ ಮಾಡ್ತಾರೆ ಅನ್ನೋ ಅಂತದನ್ನೆಲ್ಲ ನೀವು ತಿಳ್ಕೊಂಡ್ರೆ, ನೀವೇನ್ ಮೇಡಮ್ ಈ ತರ ಹೇಳ್ತೀರಾ, ರಿಚ್ ಪರ್ಸನ್ ತರ ಸೀಕ್ರೆಟ್ ಮೇಂಟೈನ್ ಮಾಡ್ಬಿಟ್ರೆ ನಾವು ರಿಚ್ ಆಗ್ಬಿಡ್ತೀವ. ರಿಚ್ ಪರ್ಸನ್ ತರ ಸೀಕ್ರೆಟ್ ಮೇಂಟೈನ್ ಮಾಡಿ ರಿಚ್ ಆಗಿ ಅಂತ ಹೇಳ್ತಾ ಇಲ್ಲ, ರಿಚ್ ಪರ್ಸನ್ ಸೀಕ್ರೆಟ್ ನ ತಿಳ್ಕೊಂಡು ನೀವು ಅದೇ ರೀತಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇನೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ರಿಚ್ ಪರ್ಸನ್ ಸೀಕ್ರೆಟ್ ಹ್ಯಾಬಿಟ್ಗಳು ಏನಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದ, ನಾವು ಕೂಡ ನಮ್ಮ ಲೈಫ್ ನಲ್ಲಿ ಅಳವಡಿಕೆ ಮಾಡಿಕೊಂಡು ಅದೇ ರೀತಿ ರಿಚ್ ಆಗೋದಕ್ಕೆ ಟ್ರೈ ಮಾಡೋದ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಿಡಿ. ಪ್ರತಿಯೊಂದು ಪಾಯಿಂಟ್ ಕೂಡ ನಿಮ್ಗೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ರಿಚ್ ಪರ್ಸನ್ ಸೀಕ್ರೆಟ್ ಹ್ಯಾಬಿಟ್ ಗಳನ್ನ ನಿಮ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ನೀವೇ ಕ್ಯಾಲ್ಕುಲೇಷನ್ ಮಾಡಿ, ನಮ್ಮ ಮೈಂಡ್ ಸೆಟ್ ಅಂದ್ರೆ ಮಿಡಲ್ ಕ್ಲಾಸ್ ಆಫ್ ಮೈಂಡ್ ಸೆಟ್ ಯಾವ ರೀತಿ ಇದೆ, ರಿಚ್ ಪರ್ಸನ್ ಮೈಂಡ್ ಸೆಟ್ ಯಾವ ರೀತಿ ಇದೆ ಅನ್ನೋಂಥದನ್ನ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಇರುವಂತಹ ಒಂದು ಕೆಟ್ಟ ಅಭ್ಯಾಸ ಆಗಿರ್ಬೋದು, ಕೆಟ್ಟ ಆಲೋಚನೆಗಳಾಗಿರ್ಬೋದು ದೂರನ ಸರಿಸಿ ಆ ರಿಚ್ ಮೈಂಡ್ ಸೆಟ್ ಇರುವಂತಹ ಸೀಕ್ರೆಟ್ ಗಳನ್ನ ನಿಮ್ಮ ಲೈಫ್ ನಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 1 ಸೀಕ್ರೆಟ್ ಹ್ಯಾಬಿಟ್ ಯಾವ್ದು ಗೊತ್ತಾ ಅವ್ರದ್ದು, ಅವರು ಸ್ಯಾಲ್ರಿ ಬಂದ ತಕ್ಷಣ ಅವರು ಒಂದು ಗುಡ್ ಬಜೆಟಿಂಗ್ ಪ್ಲಾನ್ ನ ಹಾಕೊಳ್ತಾ ಹೋಗ್ತಾ ಇರ್ತಾರೆ, ಅದೇ ರೀತಿ ನಡ್ಕೊಳ್ತಾರೆ ಕೂಡ. ಹೌದು, ಯಾವ ರೀತಿ, ಫಸ್ಟ್ ಸ್ಯಾಲ್ರಿ ಬಂದ ತಕ್ಷಣ ಇಷ್ಟು ಪರ್ಸೆಂಟ್ ನೀಡ್ಸ್ಗೆ ತಿಡ್ಬೇಕು, ಇಷ್ಟು ಪರ್ಸೆಂಟ್ ಸೇವಿಂಗ್ ಕಂಪಲ್ಸರಿ, ಇಷ್ಟು ಪರ್ಸೆಂಟ್ ವಾಂಟ್ಸ್ಗೆ ಕಂಪಲ್ಸರಿ ಅನ್ನೋ ಅಂಥದನ್ನ ಒಂದು ಬಜೆಟಿಂಗ್ ಪ್ಲಾನ್ ನ ಹಾಕೊಳ್ತಾರೆ. ಅದೇ ಪ್ರಕಾರ ನಡ್ಕೊಳ್ತಾನು ಕೂಡ ಹೋಗ್ತಾರೆ. ನಾವು ಅದೇ ರೀತಿ ಮಾಡ್ಕೊಳ್ತಾ ಹೋಗ್ಬೇಕು. ನಾವ್ ಆ ರೀತಿ ಅಲ್ಲ, ಬಂದಿದ್ದ ಸ್ಯಾಲ್ರಿನಲ್ಲಿ ಫಸ್ಟ್ ಶಾಪಿಂಗ್ ಮಾಡ್ಬಿಡೋದಾ, ಈಗ ಬಂದಿದ್ದ ಸ್ಯಾಲ್ರಿನಲ್ಲಿ ಫಸ್ಟ್ ಎಂಜಾಯ್ ಮಾಡ್ಬಿಡೋದಾ, ಬಂದಿದ್ದ ಸ್ಯಾಲ್ರಿನಲ್ಲಿ ಫಸ್ಟ್ ನಮ್ಮ ಆಸೆ ಆಕಾಂಕ್ಷೆಗಳನ್ನ ತೀರಿಸ್ಕೊಬಿಡೋದ, ನೆಕ್ಸ್ಟ್ ಉಳಿದಂತ ಅಮೌಂಟ್ ನ ಸೇವ್ ಮಾಡ್ಕೊಳ್ತಾ ಹೋಗೋದ. ಶ್ರೀಮಂತರುಗಳ ಲೆಕ್ಕಾಚಾರನೆ ಬೇರೆ. ಬಂದಂತ ದುಡ್ಡನ್ನ ಫಸ್ಟ್ ಸೇವ್ ಮಾಡ್ತಾರೆ, ನೆಕ್ಸ್ಟ್ ಸ್ಪೆಂಡ್ ಮಾಡ್ತಾರೆ. ನಾವು ಕೂಡ ಆ ಸೀಕ್ರೆಟ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ, ಅಂದ್ರೆ ಆ ಸೀಕ್ರೆಟ್ ಹ್ಯಾಬಿಟ್ ನ ನಮ್ಮ ಲೈಫ್ ನಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಇದು ನಂಬರ್ 1 ಆಗಿರುತ್ತೆ. ನಂಬರ್ 2 ಸೀಕ್ರೆಟ್ ಹ್ಯಾಬಿಟ್ ಯಾವ್ದಪ್ಪ ಅಂದ್ರೆ, ಅವರು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಲ್ಲ. ಯಾವ ರೀತಿ, ಅವರು ಒಂದ್ ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರು ಕೂಡ
ಟೈಮ್ ವೇಸ್ಟ್ ಮಾಡೋದಿಲ್ಲ. ಅವರು ಲರ್ನ್, ಪ್ಲಾನ್, ಅರ್ನ್ ಅಂತ ಏನಾದ್ರೂ ಒಂದು ಮಾಡ್ತಾ ಇರ್ತಾರೆ. ಅವರು ಕಲಿತಾನೆ ಹೋಗ್ತಾ ಇರ್ತಾರೆ ಹೊರತು ಟೈಮ್ ವೇಸ್ಟ್ ಮಾಡೋದಿಲ್ಲ. ನಮ್ಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ ಏನಾದ್ರು ಒಂದು ಅರ್ಧ ಗಂಟೆ ಟೈಮ್ ಸಿಕ್ಬಿಡ್ಲಿ. ಈಗ ಒಂದು ಮನೆ ಗೃಹಿಣಿನೇ ತಗೊಳ್ಳೋದ, ಅವಳು ಫಸ್ಟೇ ಸ್ಕೆಚ್ ಹಾಕ್ಬಿಟ್ಟಿರ್ತಾಳೆ. ಈಗ ಒಂದು 8:30ಗೆ ಒಂದು ನನ್ನ ಫೇವ್ರೆಟ್ ಧಾರಾವಾಹಿ ಬರುತ್ತೆ. ಆ ಧಾರಾವಾಹಿ ಬರೋಷ್ಟರಲ್ಲಿ ಹೇಗಾದ್ರೂ ಮಾಡಿ ನಾನು ಅಡುಗೆ ಮಾಡಿ ಕಂಪ್ಲೀಟ್ ಮಾಡ್ಬಿಡ್ಬೇಕು. ಅದಾದ್ಮೇಲೆ ಆರಾಮಾಗಿ ಕುತ್ಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ನನ್ನ ಎಪಿಸೋಡ್ನ ನಾನು ನೋಡ್ಬಿಡ್ಬೋದು ಅಂತ ಈ ತರ ಮೈಂಡ್ ಸೆಟ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವುಮೆನ್ಸ್ ಇರುತ್ತೆ. ಇಲ್ಲಿ ಜೆಂಟ್ಸು, ಅಪ್ಪ ನನ್ನ ಆಫೀಸ್ ಡ್ಯೂಟಿ ಮುಗೀತಪ್ಪ, ನನ್ನ ಹೆಂಡತಿ ಅಡುಗೆ ಮಾಡೋಷ್ಟರಲ್ಲಿ ನಾನು ಆರಾಮಾಗಿ ಕುತ್ಕೊಂಡು ನಿದ್ದೆ ಹೊಡೆದ್ಬಿಡೋದ 1 ಅವರ್. ಇಲ್ಲ ಅಂತ ಅಂದ್ರೆ ಮೊಬೈಲ್ನ ಸ್ಕ್ರಾಲ್ ಮಾಡ್ಕೊಳ್ತಾ ಹೋಗೋದ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಈ ರೀತಿ ಸ್ಕ್ರಾಲ್ ಮಾಡ್ಕೊಳ್ತಾ ಹೋದ್ರಾಯ್ತು ಅಂತ ಆ ರೀತಿ ಟೈಮ್ನ ಸ್ಪೆಂಡ್ ಮಾಡುವಂಥದ್ದು. ಸೊ ನಮಗೂ ರಿಚ್ ಪರ್ಸನ್ಗಳಿಗೂ ಇರೋಂಥ ವ್ಯತ್ಯಾಸ ಇದೇನೆ. ಒಂದು 30 ಮಿನಿಟ್ಸ್ ಟೈಮ್ ಸಿಕ್ಕಿದ್ರೆ ಅವರು ಲರ್ನ್, ಪ್ಲಾನ್, ಅರ್ನ್ ಅಂತ ಮನಿ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ನಾವು ಒಂದು ಅರ್ಧ ಗಂಟೆ ಟೈಮ್ ಸಿಕ್ಕಿದ್ರೆ ಲೇಡೀಸ್ ಆದರೂ ಎಪಿಸೋಡು, ಇಲ್ಲ ಅಂದ್ರೆ ಅಕ್ಕಪಕ್ಕದವ್ರ ಮನೆ ವಿಷಯಗಳನ್ನ ಮಾತಾಡ್ಕೊಳ್ಳೋದು, ಜೆಂಟ್ಸ್ ಆದ್ರೆ ಅದೇ ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡ್ಬಿಡೋದ ಅನ್ನೋಂಥದ್ದು, ಇಲ್ಲ ಅಂದ್ರೆ ಮೊಬೈಲ್ ನ ನೋಡ್ಕೊಂಡು ಸ್ಕ್ರಾಲ್ ಮಾಡ್ಕೊಳ್ತಾ ಕುತ್ಕೊಳ್ಳೋದು. ನಾನು ಸೋಷಿಯಲ್ ಮೀಡಿಯಾಗೆ ಟೈಮ್ ಕೊಡ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾವ್ದಕ್ಕೆ ಎಷ್ಟನ್ನ ಟೈಮ್ ಕೊಡ್ಬೇಕೋ ಅಷ್ಟನ್ನ ಟೈಮ್ ಕೊಡಿ. ನೀವು ಆದಷ್ಟು ನಾವ್ ಯಾವ ರೀತಿ ಬದುಕಬೇಕು, ಮುಂದಿನ ಫ್ಯೂಚರ್ ಪ್ಲಾನ್ ಯಾವ ರೀತಿ ಮಾಡಬೇಕು, ಅರ್ನ್ ಮಾಡೋದಕ್ಕೆ ಏನೆಲ್ಲ ನಮ್ಮ ಕಲಿಕೆಗಳನ್ನ ಕಲ್ತ್ಕೊಳ್ಬೇಕು ಅನ್ನೋಂಥದ್ದನ್ನೆಲ್ಲ ನೀವು ಸ್ವಲ್ಪ ಮೈಂಡ್ಗೆ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಮುತುವರ್ಜಿನ ವಹಿಸಿದ್ರೆ ನೀವು ಕೂಡ ರಿಚ್ ಪರ್ಸನ್ ಆಗಿ ಒಂದು ಸೀಕ್ರೆಟ್ ಹ್ಯಾಬಿಟ್ ನ ಅಳವಡಿಸ್ಕೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 3 ಸೀಕ್ರೆಟ್ ಹ್ಯಾಬಿಟ್ ಯಾವ್ದಪ್ಪ ಅಂದ್ರೆ, ಅವರು ಎಲ್ರಿಗೂ ಅವರ ಪ್ಲಾನ್ಗಳನ್ನ ಹೇಳೋದಿಲ್ಲ. ಅವ್ರು ಯಾವ ರೀತಿ ಅಂತ ಅಂದ್ರೆ, ಅವರು ಗೋಲ್ನ ಅನೌನ್ಸ್ಮೆಂಟ್ನೇ ಮಾಡೋದಿಲ್ಲ. ನಾನು ಇದನ್ನ ಮಾಡ್ತಾ ಇದ್ದೀನಿ, ಅದನ್ನ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಕೂಡ ಹೇಳೋದಿಲ್ಲ. ಸೈಲೆಂಟ್ ಆಗಿ ವರ್ಕ್ ಮಾಡಿ ಆ ಕೆಲಸನ ಕಂಪ್ಲೀಟ್ ಮಾಡ್ತಾರೆ. ಯಾವ ರೀತಿ ಅಂತ ಅಂದ್ರೆ, ಸೈಲೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡಿ ಭರ್ಜರಿಯಾಗಿ ರಿಸಲ್ಟ್ ನ ತಗೊಳ್ತಾರೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಆ ರೀತಿ ಅಲ್ಲ. ಏನಾದ್ರೂ ಒಂದು ಮನೆಗೆ ಒಂದು ಟಿವಿ ತಂದ್ಬಿಟ್ಟಿದೀನಿ ಅಂತ ಅಂದ್ರೆ, ಆ ಟಿವಿ ತಂದಿದ್ದೀನಿ ಅಂತ ಹೇಳೋದಕ್ಕೆ ಎಲ್ರಿಗೂ ಒಂದ್ ಸ್ವಲ್ಪ ಸೌಂಡ್ ಜಾಸ್ತಿ ಕೊಡುವಂಥದ್ದು, ಇಲ್ಲ ಅಂತ ಅಂದ್ರೆ ಯಾರಿಗಾದ್ರೂ ನಾವೇ ಹೇಳುವಂಥದ್ದು, ಈ ರೀತಿ ಪ್ರಚಾರ ಮಾಡ್ಕೊಂಡು ಬರ್ತೀವಿ. ಈಗ ಒಂದು ಮಿಡಲ್ ಕ್ಲಾಸ್ ವುಮೆನ್ಸ್ನೇ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಜಸ್ಟ್ ಒಂದ್ ಯಾವ್ದಾದ್ರು ಒಂದು ನಾವು ಒಂದು ಸ್ಯಾರಿನೋ ಒಂದು ನೆಕ್ಲೆಸ್ನೋ ಯಾವ್ದೋ ಒಂದು ತಗೋಬಿಟ್ಟಿರ್ತೀವಿ ಅಂದ್ರೆ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಇನ್ಕ್ಲೂಡಿಂಗ್ ಮೀ, ನನಗೂ ಕೂಡ ನಾನು ಹೇಳ್ಕೊಳ್ತಾ ಇರೋವಂಥದ್ದು. ನಾವೇನ್ ಮಾಡ್ತೀವಿ, ಒಂದು ಸ್ಯಾರಿ ಹಾಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ, ಅದೊಂದು ಸ್ವಲ್ಪ ಕಾಸ್ಟ್ಲಿ ಸ್ಯಾಲ್ರಿ ಇರುತ್ತೆ ನಮ್ಮ ಬಜೆಟ್ ಪ್ರಕಾರ ಅಂತ ಅನ್ಕೊಳ್ಳಿ. ಅದೊಂದು ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಬಜೆಟ್ ಪ್ಲಾನಿಂಗ್ ಪ್ರಕಾರ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ. ಯಾರಾದ್ರೂ ಬಂದು ನಿನ್ ಸೀರೆ ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ ಅಂತ ಹೇಳಿದ್ರೆ ಸಾಕು, ಅವರು ಅಲ್ಲಿ ಹೇಳುವಂತದ್ದೇನೋ ನಿಮ್ ಸ್ಯಾರಿ ಚೆನ್ನಾಗೈತೆ ಅಂತ. ಬಟ್ ನಾವ್ ಅದಕ್ಕೆ ಅದೆಲ್ ತಗೊಂಡ್ವಿ, ಎಷ್ಟು ರೂಪಾಯಿ ಆಯ್ತು, ಅದ್ ಯಾವ ಕಲರ್ದು, ಯಾವ್ಯಾವ ಕಲರ್ ಎಲ್ಲ ನೋಡಕ್ ಹೋಗಿ ಈ ಕಲರ್ನ ಲಾಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿದ್ವಿ ಅನ್ನೋಂಥದ್ದನ್ನೆಲ್ಲ ಅದ್ರ ಕುಲ ಗೋತ್ರ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿರ್ತೀವಿ. ಇದೇ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೂ ಮತ್ತೆ ರಿಚ್ ಪರ್ಸನ್ಗಳಿಗೂ ಇರುವಂತಹ ವ್ಯತ್ಯಾಸ. ಅವರು ಏನೂ ಹೇಳೋದಿಲ್ಲ, ಸೈಲೆಂಟ್ ಆಗಿ ಕೆಲಸ ಮಾಡಿ ಲೌಡ್ ಆಗಿ ರಿಸಲ್ಟ್ ನ ತಗೊಳ್ತಾರೆ. ನಾವಿಲ್ಲಿ ಸೈಲೆಂಟೇ ಇರೋದಿಲ್ಲ, ನಮ್ಮಿದ್ರಲ್ಲಿ ಮಾಡೋದಕ್ಕಿಂತ ಮುಂಚೆನೆ ಡಂಗೂರ ಸಾರ್ಕ ಬಂದ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನೀವು ಆದಷ್ಟು ಸೈಲೆಂಟ್ ಆಗಿ ಮೂವ್ ಆಗಿ ಲೌಡ್ ಆಗಿ ರಿಸಲ್ಟ್ ನ ತಗೊಳ್ಳಿ. ಅವರ ಸೀಕ್ರೆಟ್ ನ ನಿಮ್ಮ ಲೈಫ್ ನಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 4 ಸೀಕ್ರೆಟ್ ಹ್ಯಾಬಿಟ್ ಯಾವುದು ಗೊತ್ತಾ? ಇಲ್ಲಿ ಅವರು ಮನಿಗೆ ಎಮೋಷನಲ್ ಫೀಲಿಂಗ್ಸ್ ನ ಮಿಕ್ಸ್ ಮಾಡೋದಿಲ್ಲ. ಯಾವ ರೀತಿ ಅಂದ್ರೆ, ಅವ್ರಿಗೆ ದುಃಖ ಆಯ್ತು ಅನ್ನೋಂಥ ಟೈಮ್ ನಲ್ಲಿ ಒಂದು ಹೊರಗಡೆ ಹೋಗಿ ಚೆನ್ನಾಗಿ ಶಾಪಿಂಗ್ ಮಾಡುವಂಥದ್ದು, ಇಲ್ಲ ಅಂದ್ರೆ ಖುಷಿ ಆಯ್ತು ಅನ್ನೋಂಥ ಟೈಮ್ ನಲ್ಲಿ ಪಾರ್ಟಿ ಮಾಡುವಂಥದ್ದು, ಈ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಆದಷ್ಟು ಫೀಲಿಂಗ್ ನ ಕಂಟ್ರೋಲ್ ಮಾಡಿ ಫೈನಾನ್ಸ್ ನ ಕಂಟ್ರೋಲ್ ಮಾಡ್ತಾರೆ. ಇಲ್ಲಿ ಫೀಲಿಂಗ್ಗೆ ನಾವು ಜಾಸ್ತಿ ಬೆಲೆ ಕೊಟ್ಟಂತ ಟೈಮ್ ನಲ್ಲಿ ಅಲ್ಲಿ ದುಡ್ಡು ಕೂಡ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫೀಲಿಂಗ್ ನ ಕಂಟ್ರೋಲ್ ಮಾಡಿ ಫೈನಾನ್ಸ್ ನ ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ತಾರೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಆ ರೀತಿ ಅಲ್ಲ. ಅದು ದುಃಖ ಆದ್ರೆ, ಅಯ್ಯೋ ನನ್ನ ಹೆಂಡತಿ ಬೇಜಾರ್ ಮಾಡ್ಕೊಬಿಟ್ಟವಳೆ, ಈಗ ಔಟ್ ಸೈಡ್ ಏನಾದ್ರು ಹೋಗಿ ಕರ್ಕೊಂಡು ಹೋಗಿ ಶಾಪಿಂಗ್ ಗೀಪಿಂಗ್ ಮಾಡಿಸ್ಬಿಟ್ರೆ ಅವಳು ದಿಲ್ ಫುಲ್ ಖುಷಿ ಆಗ್ಬಿಡುತ್ತೆ ಅನ್ನೋ ರೀತಿ ಗಂಡ ಥಿಂಕ್ ಮಾಡೋದಾಗಿರ್ಬೋದು. ಇಲ್ಲಿ ಹೆಂಡತಿ ಆದವಳು, ಅಯ್ಯೋ ನನ್ ಗಂಡ ಮಕ್ಕಳು ಎಲ್ಲರೂ ಯಾಕೋ ಬೇಜಾರಲ್ಲಿದ್ದಾರೆ, ಒಂದು ಹೊರಗಡೆ ಹೋಗಿ ಒಂದು ಮೂಡ್ ಫ್ರೆಶ್ನೆಸ್ಗೋಸ್ಕರ ಒಂದು ಹೊರಗಡೆ ಟ್ರಿಪ್ ಹಾಕ್ಬಿಡೋದ ಅಂತ ಈ ತರ ಪ್ಲಾನ್ ಮಾಡೋದಾಗಿರ್ಬೋದು. ಈ ರೀತಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೈಂಡ್ ಸೆಟ್ ಆಗಿರುತ್ತೆ. ಅವ್ರದ್ದು ಆ ರೀತಿ ಇರೋದಿಲ್ಲ. ಅವ್ರದ್ದು ಫೀಲಿಂಗ್ ಕಂಟ್ರೋಲ್ ಮಾಡಿ ಫೈನಾನ್ಸ್ ಕೂಡ ಕಂಟ್ರೋಲ್ ಮಾಡ್ತಾರೆ. ನಾವಿಲ್ಲಿ ಏನ್ ಮಾಡ್ತೀವಿ, ನಮ್ಮ ಫೀಲಿಂಗ್ ಏನೆಲ್ಲ ಎಕ್ಸ್ಪೋಸ್ ಮಾಡ್ಕೊಂಡು ದುಡ್ಡನ್ನೆಲ್ಲ ಖರ್ಚು ಮಾಡ್ತಾ ಹೋಗ್ತೀವಿ. ಸೊ ನಮ್ ಎಮೋಷನ್ಸ್ ಗಳನ್ನೆಲ್ಲ ಒಂದತ್ರ ಗಂಟಾಕಿ ಕಟ್ಟಿಟ್ಟು ಫೈನಾನ್ಸ್ ನ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನಂಬರ್ 5 ಸೀಕ್ರೆಟ್ ಹ್ಯಾಬಿಟ್ ಯಾವುದು ಗೊತ್ತಾ?
ಅವರು ಒಂದೇ ಇನ್ಕಮ್ ನ ಯಾವುದೇ ಕಾರಣಕ್ಕೂ ನಂಬ್ಕೊಂಡಿರೋದಿಲ್ಲ. ಇಲ್ಲಿ ಅವರ ಒಂದು ಸ್ಯಾಲ್ರಿ ಆಗಿರ್ಬೋದು, ಇಲ್ಲ ಅಂದ್ರೆ ರೆಂಟ್ಗೆ ಏನಾದ್ರು ಕೊಟ್ಟಿರೋ ರೆಂಟ್ ಇನ್ಕಮ್ ಆಗಿರ್ಬೋದು, ಮತ್ತೆ ಬಿಸ್ನೆಸ್ ಇನ್ಕಮ್ ಆಗಿರ್ಬೋದು, ಮತ್ತೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಆ ಇನ್ವೆಸ್ಟ್ಮೆಂಟ್ ಕಡೆಯಿಂದ ಬರುವಂತ ಇನ್ಕಮ್ ಆಗಿರ್ಬೋದು, ಈ ರೀತಿ ಎಲ್ಲ ನಾನಾ ರೀತಿ ಇನ್ಕಮ್ ಬರೋ ರೀತಿ ಅವರು ಮಾಡ್ಕೊಂಡಿರ್ತಾರೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಆ ರೀತಿ ಅಲ್ಲ, ಒಂದೇ ಇನ್ಕಮ್, ಇಲ್ಲ ಅಂದ್ರೆ ಗಂಡನ ಇನ್ಕಮ್ ಇರುತ್ತೆ, ಇಲ್ಲ ಹೆಂಡತಿ ಇನ್ಕಮ್ ಇರುತ್ತೆ. ನಾವ್ ಈ ಎರಡೇ ಇನ್ಕಮ್ ನಲ್ಲಿ ನಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಒಂದು ಎಟ್ಕಾದ್ರೆ ಒಂದು ಮುಟ್ಕ ಆಗಿರುತ್ತೆ, ಒಂದಕ್ ಸಾಲದ್ರೆ ಒಂದಕ್ ಸಾಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಬಜೆಟ್ ಪ್ಲಾನ್ ಗಳೇ ಇರೋದಿಲ್ವಲ್ಲ. ಸೊ ಹಾಗಾಗಿ ಒಂದನ್ನ ಫಿಲ್ ಮಾಡೋದ ಅನ್ನೋಷ್ಟರಲ್ಲಿ ಇನ್ನೊಂದು ಖಾಲಿ ಆಗೋಗಿರುತ್ತೆ. ಆ ಶ್ರೀಮಂತರ ಸೀಕ್ರೆಟ್ ಹ್ಯಾಬಿಟ್ ಏನಪ್ಪಾ ಅಂತ ಅಂದ್ರೆ ಅವ್ರಿಗೆ ಗೊತ್ತು ಒಂದ್ ಇನ್ಕಮ್ ಯಾವಾಗ್ಲೂ ಡೇಂಜರಸ್ ಅಂತ. ಸೊ ಹಾಗಾಗಿ ನಾನಾ ರೀತಿ ಇನ್ಕಮ್ ನ ನಾನಾ ರೀತಿ ಇನ್ಕಮ್ ಬರೋ ರೀತಿ ಅವರು ಮಾಡ್ಕೊಂಡಿರ್ತಾರೆ. ನಾವು ಕೂಡ ಇದೇ ರೀತಿ ನಾನು ಮುಂಚೆನೆ ಎಲ್ಲಾ ವಿಡಿಯೋದಲ್ಲಿ ಹೇಳಿದೀನಿ, ಆದಷ್ಟು ಒಂದೇ ಇನ್ಕಮ್ ನ ನಂಬ್ಕೊಳ್ಬೇಡಿ. ಬೇರೆ ಕಡೆ ಒಂದು ಇನ್ಕಮ್ ಅಂತಂದ್ರೆ ಒಂದು ಸ್ಯಾಲ್ರಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ಪಾರ್ಟ್ ಟೈಮ್ ಜಾಬ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದರಿಂದ ಒಂದ್ ಸ್ವಲ್ಪ ಅಮೌಂಟ್ ಅಂತ ಬರ್ಲಿ. ಈಗ ಸಡನ್ಲಿ ಕೆಲಸ ಹೋಯ್ತು ಅನ್ನೋ ಅಂತ ಟೈಮ್ ನಲ್ಲಿ ಅದು ಒಂದ್ ಸ್ವಲ್ಪ ಮಟ್ಟಿಗೆ ನಮ್ಮ ಕೈನ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಇದೇ ರೀತಿ ನಾನಾ ರೀತಿ ಇನ್ಕಮ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 6 ಸೀಕ್ರೆಟ್ ಹ್ಯಾಬಿಟ್ ಯಾವ್ದಪ್ಪ ಅಂದ್ರೆ ಅವರು ಚೀಪ್ ಆಗಿ ಥಿಂಕ್ ಮಾಡೋಲ್ಲ. ಅವ್ರು ಯಾವ ರೀತಿ ಅಂದ್ರೆ ಒಂದ್ಸಲ ಯೂಸ್ ಆಗೋ ರೀತಿ ಬೈ ಮಾಡ್ತಾರೆ, ಮತ್ತೆ ಲಾಂಗ್ ಟರ್ಮ್ ಯೂಸ್ ಆಗ್ಬೇಕು ಆ ರೀತಿ ಅವರು ಬೈ ಮಾಡುವಂತದ್ದು. ನಾವ್ ಆ ರೀತಿ ಅಲ್ಲ, 300 ರೂಪಾಯಿಗೆ 2 ಕುರ್ತಾ ಬರ್ತವೆ ಅಂತ ಅಂದ್ರೆ ಕಣ್ ಮುಚ್ಕೊಂಡ್ ತಗೊಬಿಡ್ತೀವಿ. ಅದು ಒಂದ್ಸಲ ಹಾಕೊಳ್ತೀರಾ, 2 ಸಲ ಹಾಕೊಳ್ತೀರಾ. ಆ 2 ಸಲ ಹಾಕೊಂಡಾಗ ಮೊದಲನೇ ಸಲ ಏನೋ ಆಗಲ್ಲ, ಒಂದ್ 2ನೇ ಸಲ ಹಾಕೊಂಡ್ ವಾಶ್ ಮಾಡ್ದು ಅಂತ ಅಂದ್ರೆ ಇಲ್ಲ ಸ್ಟಿಚಿಂಗೇ ಬಿಟ್ಕೊಂಡಿರುತ್ತೆ, ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಕಲರ್ ಬಿಟ್ಕೊಬಿಟ್ಟಿರುತ್ತೆ. ಸೊ ಅದು ವೇಸ್ಟ್ ತಾನೆ. ಈಗ 300 ರೂಪಾಯಿ ಕೊಟ್ಟು ನೀವು 2 ತಗೊಳೋದ್ರ ಬದಲು 300 ರೂಪಾಯಿ 400 ರೂಪಾಯಿ ಕೊಟ್ಟು ನೀವು ಒಂದನ್ನ ಬೈ ಮಾಡಿದ್ರೆ ಅದು ಇದು 2 ಸಲ ಹಾಕೊಳ್ಳೋದ್ರ ಬದಲು ಅದು ಕಮ್ಮಿ ಅಂತ ಅಂದ್ರೂ ಒಂದು 7-8 ಸಲ, ಒಂದು 10 ಸಲನೇ ಹಾಕೊಳ್ಬಹುದು. ಅದಕ್ಕೋಸ್ಕರ ನೀವು ಥಿಂಕ್ ಮಾಡ್ಬೇಕಾಗಿರೋವಂಥದ್ದು. ಕೆಲವೊಂದನ್ನ ನೀವು ಕಡಿಮೆ ಪ್ರೈಸ್ ಅಲ್ಲಿ ತಗೊಂಡ್ರು ಕೂಡ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಥಿಂಕ್ ಮಾಡ್ಬೇಕು. ಯಾವ್ದನ್ನ ತಗೊಂಡ್ರೆ ನಮ್ಗೆ ಸ್ವಲ್ಪ ಲಾಂಗ್ ಆಗಿ ಯೂಸ್ ಆಗುತ್ತೆ, ಯಾವ್ದನ್ನ ತಗೊಂಡ್ರೆ ಶಾರ್ಟ್ ಆಗಿ ಯೂಸ್ ಆಗುತ್ತೆ ಅನ್ನೋಂಥದ್ದನ್ನ ಶ್ರೀಮಂತ ವ್ಯಕ್ತಿಗಳು ಥಿಂಕ್ ಮಾಡ್ತಾರೆ. ನಾವು ಥಿಂಕ್ ಮಾಡೋದಿಲ್ಲ. ನಾನು ಮುಂಚೆನೆ ಹೇಳ್ದಾಗೆ 300 ರೂಪಾಯಿಗೆ 2 3 ಅಂತ ಅಂದ್ರೂ ಕೂಡ ಕಣ್ಮುಚ್ಚಿ ತಗೊಳ್ತೇವೆ. 300 ರೂಪಾಯಿ ಅಲ್ವಾ ಒಂದೊಂದ್ಸಲಿ ಯಾಕೆ ಕರೆದ್ರಾಯ್ತು ಅಂತ ನಾವು ಥಿಂಕ್ ಮಾಡ್ತೀವಿ. ಅವರು ಲೋ ಕ್ವಾಲಿಟಿ ಏನಾದ್ರು ತಗೊಂಡ್ರೆ ನಾವು ರಿಪೀಟ್ ಆಗಿ ತಗೊಳ್ಬೇಕಾಗುತ್ತೆ. ಒಂದು ಫಸ್ಟ್ ಕ್ಲಾಸ್ ಕ್ವಾಲಿಟಿ ಇರೋವಂಥದ್ದನ್ನ ತಗೊಂಡ್ರೆ ನಾವು ರಿಪೀಟೆಡ್ ಆಗಿ ತಗೊಳ್ಬೇಕಲ್ಲ, ಅದನ್ನ ಅವಾಯ್ಡ್ ಮಾಡಬಹುದು. ಅದರಲ್ಲೂ ಕೂಡ ದುಡ್ಡನ್ನ ಉಳಿಸಬಹುದು ಅಂತ ಅವ್ರ ಥಿಂಕಿಂಗ್ ಕೆಪಾಸಿಟಿ ಇರುತ್ತೆ. ಒಂದ್ ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಮಾಡಿದ್ರಾಯ್ತು, ಅದು ಬಣ್ಣ ಹೋಗೋದಿಲ್ಲ, ಸ್ಟಿಚಿಂಗ್ ಹಾಳಾಗೋದಿಲ್ಲ ಅಂತ ಅಂದ್ರೆ ತಗೊಳ್ಳೋದ್ರಲ್ಲಿ, ದುಡ್ಡು ಕೊಟ್ಟು ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಅಂತ. ಹಾಗಾಗಿ ಆದಷ್ಟು ಅವರು ಆ ರೀತಿ ಥಿಂಕ್ ಮಾಡ್ತಾರೆ. ನಾವು ಈ ರೀತಿ ಥಿಂಕ್ ಮಾಡ್ತೀವಿ, ಬಣ್ಣ ಹೋಗೋವಂಥದ್ದು, ಸ್ಟಿಚ್ ಬಿಟ್ಕೊಳ್ಳೋ ಅಂಥದ್ದು, ಈ ರೀತಿ ಥಿಂಕ್ ಮಾಡ್ತೀವಿ. ಸೊ ಅವರ ಅಭ್ಯಾಸಗಳನ್ನ, ಅವರ ಸೀಕ್ರೆಟ್ ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಅಂದ್ರೆ ಅವ್ರ ಥಿಂಕಿಂಗ್ ಕೆಪಾಸಿಟಿ, ಅವರ ಥಿಂಕಿಂಗ್ ಹೇಗಿರುತ್ತೋ ಅನ್ನೋಂಥದ್ದನ್ನ ನಾವು ಕೂಡ ಥಿಂಕ್ ಮಾಡ್ಬೇಕಾಗುತ್ತೆ. ನಂಬರ್ 7 ಯಾವ್ದಪ್ಪ ಅಂದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಬೇರೆ ಜನರ ಒಪಿನಿಯನ್ ನ ತಗೊಳ್ಳೋದಿಲ್ಲ. ಅವರು ಬೇರೆಯವ್ರ ಒಪಿನಿಯನ್ ನ ಆದಷ್ಟು ಇಗ್ನೋರ್ ಮಾಡ್ತಾರೆ. ಯಾಕಂದ್ರೆ ಅವರು ಓನ್ ಪ್ಲಾನ್ ಪ್ರಕಾರ ಬದುಕ್ತಾರೆ. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಯಾವ್ದನ್ನು ಕೂಡ ತಲೆಗೆ ಹಾಕೊಳ್ಳೋದಿಲ್ಲ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ಆ ರೀತಿ ಅಲ್ಲ. ನಾವ್ ಏನಾದ್ರೂ ಒಂದ್ ತಗೊಳ್ಬೇಕು ಅಂದ್ರೆ ಇನ್ನು ತಗೊಂಡೇ ಇರೋದಿಲ್ಲ. ಮುಂಚೆನೆ ಈ ತರ ತಗೊಳೋದಾ, ಈ ಬಣ್ಣ ತಗೊಳೋದಾ, ಈ ರೀತಿ ನೆಕ್ಲೆಸ್ ತಗೊಳೋದಾ, ಈ ರೀತಿ ಓಲೆ ತಗೊಳೋದಾ, ಈ ರೀತಿ ಕಾರ್ ತಗೊಳೋದಾ, ಇಲ್ಲಿ ಸೈಡ್ ತಗೊಳೋದಾ, ಇಲ್ಲಿ ಮನೆ ಕಟ್ಟದ, ಈ ರೀತಿ ಸಿಂಗಲ್ ಬೆಡ್ರೂಮ್ ಕಟ್ಟದ, ಈ ರೀತಿ ಡಬಲ್ ಬೆಡ್ರೂಮ್ ಕಟ್ಟದ, ಈ ರೀತಿ ಎಲ್ಲ ಮುಂಚೆನೆ ಎಲ್ಲಾರ ಒಪಿನಿಯನ್ ತಗೊಬಿಡ್ತೀವಿ. ಈ ರೀತಿ ತಗೊಂಡ್ರೆ ಬೆಸ್ಟಾ ಅಂದ್ಬಿಟ್ಟು ಒಂದು ವಸ್ತು ತಗೋಬೇಕು ಅಂದ್ರೆ 4-5 ಜನದ್ದು ದುಡ್ಡು ನಿಮ್ದೇ ಆಗಿರುತ್ತೆ, ಬಟ್ 4-5 ಜನದ ಒಪಿನಿಯನ್ ನ ತಗೊಳ್ತೀವಿ. ಆದ್ರೆ ಶ್ರೀಮಂತರ ಲೆಕ್ಕಾಚಾರ ಹೇಗಿರುತ್ತೆ, ನಮ್ಮ ದುಡ್ಡು, ನಮ್ಮ ಪ್ಲಾನು, ನಾವ್ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅವ್ರ ಮೈಂಡ್ ಸೆಟ್ ನಲ್ಲಿ ಇರುತ್ತೆ. ನಾವೇನ್ ಮಾಡ್ಬೇಕು, ಫಸ್ಟ್ ನಮ್ಮ ದುಡ್ಡು ಅಂತ ಇದ್ದಾಗ ನಮ್ಮ ಒಪಿನಿಯನ್ಗೆ ಫಸ್ಟ್ ಬೆಲೆನ ಕೊಡ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 8 ಸೀಕ್ರೆಟ್ ಹ್ಯಾಬಿಟ್ ಯಾವ್ದಪ್ಪ ಅಂದ್ರೆ ಅವ್ರು ಏನಾದ್ರು ಪ್ರಾಬ್ಲಮ್ ಬಂತು ಅಂತ ಅಂದ್ರೆ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಮತ್ತೆ ಬೇರೆಯವ್ರಿಗೆ ಹೇಗ್ ಬೇಕಾಗ್ ಮಾತಾಡೋದಕ್ಕೆ ಚಾನ್ಸ್ ಕೊಡೋದಿಲ್ಲ. ಅವರೇ ಫೇಸ್ ಮಾಡ್ತಾರೆ. ಏನಿದ್ರು ಧೈರ್ಯದಿಂದ ನಿಂತ್ಕೊಳ್ತಾರೆ. ಶ್ರೀಮಂತರು ಯಾವತ್ತಿದ್ರು ಹೇಗೆ ಗೊತ್ತಾ, ಆಗಿದ್ದಾಗೋಯ್ತು, ಮುಂದೆ ಏನಾಗ್ಬೇಕು ಅಂತ ಚಿಂತೆ ಮಾಡ್ತಾರೆ, ಮುಂದೆ ಏನಾಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಆ ರೀತಿ ಅಲ್ಲ. ಏನಾದ್ರೂ ಒಂದ್ ಆಗೋಯ್ತು ಅಂದ್ರೆ ಯಪ್ಪ 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 ಅದನ್ನ ಎಳ್ಕೊಂಡ್ ರಬ್ಬರ್ ಎಳ್ದಂಗೆ ಎಳ್ದು ಬಿಟ್ಟಿರ್ತೀವಿ. ಮತ್ತೆ ಆ ಯೋಚನೆಲೇ ಚಿಂತೆ ಮಾಡ್ತಾ ಇರ್ತೀವಿ. ಆಲೋಚನೆ ಅನ್ನೋಂಥದ್ದನ್ನೇ ಮಾಡೋದಿಲ್ಲ. ಸೊ ಶ್ರೀಮಂತರುಗಳು ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರು ಮಾಡೋ ಅಂಥದ್ದು, ಈಗ ಒಂದು ಪ್ರಾಬ್ಲಮ್ ಆಯ್ತಾ, ಅದಕ್ಕೆ ಸೊಲ್ಯೂಷನ್ ಏನಿದೆ ಆ ಸೊಲ್ಯೂಷನ್ ನ ಕಂಡುಹಿಡ್ಕೊಂಡು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಅಲ್ಲಿಗೆ ಶಾರ್ಟ್ ಔಟ್ ಮಾಡಿ ಬಿಸಾಕ್ಬಿಡ್ತಾರೆ.
ಮತ್ತೆ ತಪ್ಪಾಗೋಗಿದೆ ಅದ್ರ ಬಗ್ಗೆ ಯಾರು ಮಾತಾಡಬಾರ್ದು, ಅವ್ರಿಗೆ ಚಾನ್ಸೇ ಕೊಡಬಾರ್ದು, ಆ ರೀತಿ ನಡ್ಕೊಳ್ತಾರೆ. ಅಂದ್ರೆ ಅಲ್ಲಿಗೆ ಪ್ರಾಬ್ಲಮ್ನೇ ಸಾಲ್ವ್ ಆಯ್ತು ಅಂತ ಅಂದ್ರೆ ಇನ್ಯಾದ್ ಏನ್ ಮಾತಾಡಕ್ ಸಾಧ್ಯ ಅಲ್ವಾ. ಸೊ ಹಾಗಾಗಿ ನಾವು ಚಾನ್ಸ್ ಕೊಟ್ಬಿಡ್ತೀವಿ, ಇಲ್ಲ ಅಂದ್ರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಬಿಡ್ತೀವಿ. ಅಯ್ಯೋ ದೇವ್ರೆ, ನನ್ಗೆ ಯಾಕಪ್ಪ ಹಿಂಗ್ ಮಾಡ್ದೆ, ನನ್ಗೆ ಯಾಕಪ್ಪ ಹಿಂಗ್ ಮಾಡ್ದೆ, ನನ್ಗೆ ಹಿಂಗಾಗ್ಬೇಕಾಗಿತ್ತಾ, ಅಯ್ಯೋ ನಾನು ಎಷ್ಟೆಲ್ಲಾ ಬೇಡ್ಕೊಂಡಿದ್ದೆ ನಿನ್ನ ಹತ್ರ, ಇಷ್ಟೊಂದು ಕಷ್ಟ ಕೊಟ್ಬಿಟ್ಟಲ್ಲಪ್ಪ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಗುಳೋ ಅಂತ ಹೊತ್ಕೊಂಡು ಕೂತ್ಕೊಬಿಟ್ಟಿರ್ತೀವಿ. ಶ್ರೀಮಂತರುಗಳು ಅಲ್ಲಿ ತಲೆ ಮೇಲೆ ಕೈ ಹೊತ್ಕೊಳ್ಳೋದಿರ್ಲಿ, ಆ ಅಳೋ ಅಂತ ಸೀನೆ ಅವ್ರ ಮೈಂಡಲ್ಲಿ ಬರೋದಿಲ್ಲ. ಆಗೋಯ್ತು, ಆಗಿದ್ದಾಯ್ತು, ಮುಂದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡದ ಅನ್ನೋಂಥದ್ದೇ ಅವರು ಒಂದು ಸೀಕ್ರೆಟ್ ಹ್ಯಾಬಿಟ್ ಆಗಿರುತ್ತೆ. ನಂಬರ್ 9 ಸೀಕ್ರೆಟ್ ಹ್ಯಾಬಿಟ್ ಏನೋ ಗೊತ್ತಾ, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಶ್ರೀಮಂತರುಗಳು ಹೆಲ್ತ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆನ್ಸಿ ಕೊಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು, ಇಲ್ಲಿ ಮನಿ ಮಾತ್ರ ಇದ್ರೆ ಲೈಫ್ ಇಲ್ಲ ಅಂದ್ರೆ ಯೂಸ್ ಆಗೋದಿಲ್ಲ. ನಮ್ಮ ಜೀವನಕ್ಕೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಜೀವನ ನಡೆಸೋದಕ್ಕೆ ಜೀವ ಇಂಪಾರ್ಟೆಂಟು ಅಂತ ಅವ್ರಿಗೆ ಗೊತ್ತು. ಸೊ ಹಾಗಾಗಿ ಅವರು ಹೆಲ್ತ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ. ವಾಕ್ ಮಾಡೋದಾಗಿರ್ಬೋದು, ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಒಂದು ಮೆಡಿಟೇಷನ್ ಮಾಡೋದಾಗಿರ್ಬೋದು, ಪೀಸ್ಫುಲ್ ಮೈಂಡ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಅವರು ಫುಡ್ ನಲ್ಲೂ ಕೂಡ ಕಂಟ್ರೋಲ್ ಮಾಡ್ತಾರೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಆ ರೀತಿ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲಪ್ಪ. ನಾವು ತಲೆ ಕೆಡಿಸ್ಕೊಳ್ಳೋದು ಯಾವ ರೀತಿ ಅಂತ ಅಂದ್ರೆ, ಹೊಟ್ಟೆ ತುಂಬಾ ತಿನ್ಬಿಡ್ಬೇಕು. ಇವತ್ತು ಮಟನ್ ಚಿಕನ್ ಮಾಡ್ತಾ ಇದೀವಿ ಅಂದ್ರೆ ಒಂದೇ ಟೈಮಿಗೆ ತಿನ್ನೋದಾಗ್ಲಿ, ಮುಗಿಸಿ ಗೂಂಡಾಂತರ ಮಾಡಾಕ್ಬಿಡ್ಬೇಕು. ಅದು ಆಯಿಲ್ ಎಷ್ಟಿರುತ್ತೆ, ಮಸಾಲಗಳು ಎಷ್ಟಿರುತ್ತೆ, ಅವನ್ ಯಾವ ಗ್ಯಾಸ್ಟ್ರಿಕ್ ಆಗುತ್ತಾ, ನಮ್ಗೆ ಕೊಲೆಸ್ಟ್ರಾಲ್ ಬರುತ್ತಾ, ಯಾವನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಇವತ್ತು ಬದುಕಿದೀವ, ಇವತ್ತು ತಿಂದಿ ತೇಗಿ ಮುಗಿಸಾಕ್ಬಿಡ್ಬೇಕು. ನಾಳೆ ನೋಡ್ಕೊಂಡ್ರಾಯ್ತು, ನಾಳೆ ಬದುಕ್ತಿವ ಇಲ್ವೋ ಅದ್ ನೋಡೋದ ಅಂದ್ಬಿಟ್ಟು ಹೆಲ್ತ್ ಕಡೆ ಕಂಟ್ರೋಲೇ ಇರೋದಿಲ್ಲ. ಹೆಂಗ್ ಬೇಕಂಗೆ ಓಲಿ ತಿಂತಾರ, ತಿಂದಿಕ್ ತಕ್ಕನಾಗ ಎಕ್ಸರ್ಸೈಸ್ ಮಾಡ್ತಾರ, ವಾಕ್ ಮಾಡ್ತಾರ. ತಿಂದ್ವಾ, ಚಾಪೆ ಹಾಸದ್ವಾ, ಮನಿ ಕಂಡ್ವಾ, ತಿಂದಾದ್ಮೇಲೆ ಒಂದ್ ಸ್ವಲ್ಪ ಬಾಡಿ ರೆಸ್ಟ್ ಕೇಳುತ್ತಲ್ಲ ಅಂದ್ಬಿಟ್ಟು ರೆಸ್ಟ್ ಮಾಡಿದ್ವಾ. ಎಲ್ಲಿ ನಮ್ಮ ಫುಡ್ ಕಡೆ ಕಂಟ್ರೋಲ್ ಆಯ್ತು, ನಮ್ಮ ಹೆಲ್ತ್ ಕಡೆ ನಾವು ಕಾನ್ಸಂಟ್ರೇಷನ್ ಮೈಂಡ್ ನ ಇಟ್ಕೊಂಡಂಗಾಯ್ತು ಅಲ್ವಾ. ಸೊ ಹಾಗಾಗಿ ಅವರು ಆದಷ್ಟು ಹೆಲ್ತ್ ಕಡೆ ಕಾನ್ಶಿಯಸ್ ನ ಕೊಡ್ತಾರೆ. ನಾವು ಕೂಡ ಆ ಸೀಕ್ರೆಟ್ ನ, ಅವರ ಸೀಕ್ರೆಟ್ ಹ್ಯಾಬಿಟ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಂಬರ್ 10 ಸೀಕ್ರೆಟ್ ಹ್ಯಾಬಿಟ್ ಯಾವ್ದಪ್ಪ ಅಂದ್ರೆ, ಅವರು ಲಾಂಗ್ ಟರ್ಮ್ ಥಿಂಕ್ ಮಾಡ್ತಾರೆ. ಇವತ್ತಿನ ದಿನ ಎಂಜಾಯ್ ಮಾಡ್ಕೊಂಡು ನಾಳೆ ಫ್ಯೂಚರ್ ನ ಹಾಳು ಮಾಡ್ಕೋಬಾರ್ದು ಅನ್ನೋ ಅಂತ ಮೈಂಡ್ ಸೆಟ್ ನ ಇಟ್ಕೊಂಡಿರ್ತಾರೆ. ಇವತ್ತು ಫನ್ ಮಾಡೋದಕ್ಕೋಸ್ಕರ ನಮ್ಮ ದುಡ್ಡನ್ನೆಲ್ಲ ಸ್ಪೆಂಡ್ ಮಾಡ್ಕೊಳ್ತಾ ಹೋದ್ರೆ, ಇವತ್ತು ಟುಡೇ ಸೇವಿಂಗ್ ಟುಮಾರೋ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್ ಅಂದ ಹಾಗೆ ಅವರು ಫಸ್ಟ್ ಇವತ್ತು ಎಷ್ಟು ಫನ್ ಮಾಡ್ಬೇಕಾ, ಎಷ್ಟು ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಷ್ಟು ಟೈಮ್ ಮಾಡ್ಬೇಕು ಅನ್ನೋಂಥದನ್ನ ಅವರು ಕ್ಯಾಲ್ಕುಲೇಷನ್ ಹಾಕೊಂಡಿರ್ತಾರೆ. ಅದಕ್ಕೆ ತಕ್ಕನಾಗಿ ಬಜೆಟ್ ನಲ್ಲಿ ಮುಂಚೆನೆ ಹಣನ ಸೇವ್ ಮಾಡಿ ಇಟ್ಟಿರ್ತಾರೆ. ಅದ್ರಲ್ಲಿ ಮಾತ್ರ ಅವರು ಖರ್ಚು ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ, ಅದ್ರಲ್ಲಿ ಮಾತ್ರ ಎಂಜಾಯ್ ಮಾಡ್ತಾರೆ, ಅದ್ರಲ್ಲಿ ಮಾತ್ರ ಫನ್ನ ಮಾಡ್ತಾರೆ. ಸೊ ಅನ್ನೆಸೆಸರಿ ಫನ್, ಅನ್ನೆಸೆಸರಿ ಎಂಜಾಯ್ಮೆಂಟ್, ಅನ್ನೆಸೆಸರಿ ಸೇವಿಂಗ್ ಅಮೌಂಟ್ ನ ಸ್ಪೆಂಡ್ ಮಾಡೋದು, ಇದನ್ನ ಯಾವ್ದು ಮಾಡ್ಕೊಳ್ಳೋದಿಲ್ಲ. ಅವರು ಮುಂದಿನ 5 ವರ್ಷಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತೇ ಥಿಂಕ್ ಮಾಡಿರ್ತಾರೆ. ನಾವು ಮುಂದಿನ 5 ವರ್ಷ ಇರ್ಲಿ, ನಾಳೆದೇನಾಗುತ್ತೆ ಅನ್ನೋದನ್ನೇ ಥಿಂಕ್ ಮಾಡೋದಿಲ್ಲ. ಇವತ್ತು ತಿಂದ್ವಾ, ಉಂಡ್ವಾ, ಎಂಜಾಯ್ ಮಾಡಿದ್ವಾ, ಅಷ್ಟೇ ಮುಗೀತು. ನಾಳೆ ನೋಡ್ಕೊಂಡ್ರಾಯ್ತು. ಇವತ್ ಮನೆಗಿದ್ದು ಬೆಳಗ್ಗೆ ಎದ್ದೇಳದ, ಆಮೇಲೆ ನೋಡಿದ್ರಾಯ್ತು. ಇವತ್ತಿದ್ದವ್ರು ಈಗ್ಲೇ ಇಲ್ಲ, ಈಗಿದ್ದವ್ರು ಈ ಕ್ಷಣ ಇಲ್ಲ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಎಂಜಾಯ್ ಮಾಡಿ ಬಿಸಾಕುದ್ರಾಯ್ತು ಅಂತ ಯೋಚನೆ ಮಾಡ್ತೀವಿ. ಅವರು ಇವತ್ತಿನ ದಿನದ ಜೊತೆಗೆ 5 ವರ್ಷ 10 ವರ್ಷಕ್ಕೆ ಏನ್ ಮಾಡ್ಬೇಕೋ ಅದನ್ನ ಇವತ್ತೇ ಥಿಂಕ್ ಮಾಡಿ ಇವಾಗ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇದು ಅವರ ಸೀಕ್ರೆಟ್ ಹ್ಯಾಬಿಟ್ ಆಗಿರುತ್ತೆ. ಸೊ ನಾವು ಈ 10 ಸೀಕ್ರೆಟ್ ಹ್ಯಾಬಿಟ್ ಗಳನ್ನ ನಮ್ಮ ಲೈಫ್ ನಲ್ಲಿ ಅಳವಡಿಸ್ಕೊಂಡಾಗ ಶ್ರೀಮಂತರು ಆಗೋದಕ್ಕೆ ಕನಸು ಕಾಣೋದಲ್ಲ, ನಿಜವಾಗ್ಲೂ ಶ್ರೀಮಂತರಾಗ್ತೀವಿ. ನೀವು ಬೇಕಾದ್ರೆ ಈ ಹ್ಯಾಬಿಟ್ ನ ಒಂದೊಂದಾಗಿ, ನಾನು ಎಲ್ಲಾನು ಒಂದೇ ಸಲ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಲೈಫ್ ನಲ್ಲಿ ಅಂತ ಹೇಳ್ತಾ ಇಲ್ಲ, ಒಂದೊಂದಾಗಿ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನ ಸ್ವಲ್ಪ ದೂರ ಇಟ್ಟು ಒಂದೊಂದಾಗಿ ಇವರು ಸೀಕ್ರೆಟ್ ಹ್ಯಾಬಿಟ್ ಗಳನ್ನ ಒಂದೊಂದಾಗಿ ಅಳವಡಿಸ್ಕೊಂಡು ಬಂದ್ರೆ ನಿಮ್ಮ ಲೈಫ್ ಕೂಡ ಬದಲಾಗ್ತಾ ಹೋಗುತ್ತೆ. ನೀವು ಕೂಡ ರಿಚ್ ಪರ್ಸನ್ ಆಗೇ ಆಗ್ತೀರಾ. ಶ್ರೀಮಂತರುಗಳು ಮ್ಯಾಜಿಕ್ ಇಂದ ಆಗೋದಿಲ್ಲ, ಅವರು ಈ ರೀತಿ ಸೀಕ್ರೆಟ್ ಹ್ಯಾಬಿಟ್ ಗಳು, ರಿಪೀಟೆಡ್ ಸ್ಮಾರ್ಟ್ ಡಿಸಿಷನ್ ನ ತಗೊಂಡು ಶ್ರೀಮಂತರಾಗುವಂತದ್ದು. ನೀವು ಕೂಡ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ, ಸ್ಮಾರ್ಟ್ ಆಗಿ ಸೇವಿಂಗ್ ಮಾಡಿ, ಸ್ಮಾರ್ಟ್ ಆಗಿ ನಿಮ್ಮ ರಿಸಲ್ಟ್ ನ ಕಂಡುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿಮ್ಗೆ ಯಾವ ರೀತಿ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನಾನು ಅದೇ ರೀತಿ ನಿಮ್ಗೆ ಯೂಸ್ಫುಲ್ ಆಗೋ ರೀತಿ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.